ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಯಾವ ರೀತಿಯಾಗಿ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಬಹಳಷ್ಟು ವಿಡಿಯೋಸ್ಗಳಲ್ಲಿ ಆಲ್ರೆಡಿ ತಿಳಿಸಿದ್ದೆ, ಆದ್ರೂ ಕೂಡ ಕಮೆಂಟ್ಸ್ಗಳು ಭಾಳ ಬರಾಕ್ತಾವು. ಸೋಷಿಯಲ್ ಸ್ಟಡಿಗಾಗಿ, ಸೈನ್ಸ್ಗಾಗಿ ನಮ್ಮ ಹತ್ರ ಬುಕ್ಕ ಇಲ್ಲ ಅಂಥೇಳಿ. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡಾಕ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ಕೊತ ಹೋಗೋಣ. ಮೊದಲಿಗೆ ನಾವು ನಿಮ್ಮ ಮೊಬೈಲ್ನ ಗೂಗಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ರಿ. ಅಲ್ಲಿ ಸರ್ಚ್ ಬಾರ್ನಲ್ಲಿ ನಾವು DSERT 1 to 10th ಬುಕ್ಸ್ ಅಂತಾದರೂ ಟೈಪ್ ಮಾಡಿರಿ. ಇಲ್ಲಾಂದರೆ KTBS ಟೆಕ್ಸ್ಟ್ ಬುಕ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಬರ್ತೈತಿ, ಟೆಕ್ಸ್ಟ್ ಬುಕ್ಸ್ karnatakanik.com ಅಂಥೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ಸ್ದು ಒಂದು ವೆಬ್ಸೈಟ್ ಓಪನ್ ಆಗ್ತೈತಿ. ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಇಯರ್ನ ಟೆಕ್ಸ್ಟ್ ಬುಕ್ಸ್ಗಳು ಅಲ್ಲಿ ಅವೈಲೇಬಲ್ ಅದಾವು. ಮೇಲಿಂದ ಕೆಳಗಡೆ ನೋಡ್ತಾ ಹೋದಂಗೆ ನಿಮ್ಗೆ ಟೆಕ್ಸ್ಟ್ ಬುಕ್ಸ್ ಮುಂದೆ ಇಯರ್ ವೈಸ್ ಕೊಟ್ಟಾರ. 2025-26 ಅಕಾಡೆಮಿಕ್ ಇಯರ್ ಕೊಟ್ಟಾರ. ನಮಗೆ ಬೇಕಾಗಿರೋದು 2026-27. ಅದ್ರ ಕೆಳಗಡೆ ಮತ್ತೆ ಓಪನ್ ಮಾಡಿದಾಗ ಕ್ಲಾಸ್ಗಳು ಓಪನ್ ಆಗ್ತಾವು. 1, 2, 3 LKG UKG ಹಿಡಿದು ಅದಾವು. ನಮಗೆ ಬೇಕಾಗಿರುವಂಥ ಯಾವ ಬೇಕಾಗೈತಿ ಅದನ್ನು ನಾವು ಕ್ಲಿಕ್ ಮಾಡಬೇಕು. ನಾನೀಗ ಒಂದು ಓಪನ್ ಮಾಡಿ ತೋರಿಸ್ತೀನಿ. ನಾನು 8th ಕ್ಲಾಸದ್ದು ಸೋಷಿಯಲ್ ಸೈನ್ಸ್ ಬೇಕಾಗಿತ್ತು ನನಗೆ. ಇದರಲ್ಲಿ ಕ್ಲಾಸ್ ವೈಸ್ ವ್ಯಾಲ್ಯೂ ಎಜುಕೇಷನ್ ಬುಕ್ಸ್ಗಳು ಕೂಡ ಅವೈಲೇಬಲ್ ಅದಾವು. ನಾವು ಇದನ್ನು ನೋಡಿಕೊಂಡು ವ್ಯಾಲ್ಯೂ ಎಜುಕೇಷನ್ ಕೂಡ ಸ್ಟಡಿ ಮಾಡ್ಬೋದು. ನೋಡ್ತಾ ಇರ್ಬೋದು ಕ್ಲಾಸ್ 8th 9th 10th 7th ಎಲ್ಲ ಕ್ಲಾಸಿಂದು ವ್ಯಾಲ್ಯೂ ಎಜುಕೇಷನ್, ಫಿಸಿಕಲ್ ಎಜುಕೇಷನ್ ಬಗ್ಗೆ ಬುಕ್ಸ್ ಅದಾವು. ಅದನ್ನು ನಾವು ಓದ್ಬೋದು. ಮತ್ತು ನೆಕ್ಸ್ಟ್ ಈಗ ನೀವು ನೋಡ್ತಾ ಇರ್ಬೋದು ಕ್ಲಾಸ್ಗಳ ವೈಸಲ್ಲಿ ಕ್ಲಾಸ್ 1, ಕ್ಲಾಸ್ 2, LKG ಹಿಡಿದು ಕ್ಲಾಸ್ 10th ನಾನು ನೀವು ನೋಡ್ಬೋದು. ಅದರಲ್ಲಿ ನಾನು ಕ್ಲಾಸ್ 8ಅನ್ನು ಕ್ಲಿಕ್ ಮಾಡ್ಕೊಂಡಿನಿ. ಅದ್ರ ಕೆಳಗಡೆ ಮತ್ತೊಂದು ಲಿಸ್ಟ್ ಓಪನ್ ಆಗ್ತೈತಿ. ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಸ್, ಕನ್ನಡ ಮೀಡಿಯಮ್ ಟೆಕ್ಸ್ಟ್ ಬುಕ್, ಇಂಗ್ಲೀಷ್ ಮೀಡಿಯಮ್, ಯಾವ್ಯಾವ ಮೀಡಿಯಮ್ ಅದ ಎಲ್ಲನೂ ಅದಾವೆ. ಉರ್ದು, ಮರಾಠಿ, ತಮಿಳು, ತೆಲುಗು, ಕನ್ನಡ, ಇಂಗ್ಲೀಷ್ ಎಲ್ಲದರಲ್ಲೂ ಅದಾವೆ. ನನಗೆ ಬೇಕಾಗಿರೋದು ಕನ್ನಡ ಮೀಡಿಯಮಲ್ಲಿ. ಕನ್ನಡ ಮೀಡಿಯಮ್ ಟೆಕ್ಸ್ಟ್ ಬುಕ್ 8 ಅಂತ ಐತಲ್ಲ, ಅಲ್ಲಿ ನಾನು ಕ್ಲಿಕ್ ಮಾಡ್ಕೋತೀನಿ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಸಬ್ ಲಿಸ್ಟ್ ಓಪನ್ ಆಗ್ತೈತಿ. ಅಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಪಾರ್ಟ್ 2 ಅದಾವು. ಕನ್ನಡ ಸೈನ್ಸ್ ಪಾರ್ಟ್ 1 ಪಾರ್ಟ್ 2, ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಪಾರ್ಟ್ 2, ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಪಾರ್ಟ್ 2. ಈ ರೀತಿ ಇದ್ದಾಗ ನನಗೆ ಕನ್ನಡ ಮೀಡಿಯಮ್ದು ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಬುಕ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಕೆಳಗಡೆ ಬರ್ತಾ ಕನ್ನಡ ಮೀಡಿಯಮ್ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಟೆಕ್ಸ್ಟ್ ಬುಕ್ ಓಪನ್ ಆಗ್ತೈತಿ. ಪೂರ್ತಿ 8th ಕ್ಲಾಸ್ನ ಫಸ್ಟ್ ಪಾರ್ಟ್ ಸೋಷಿಯಲ್ ಸೈನ್ಸ್ ಬುಕ್ ಪೂರ್ತಿಯಾಗಿ ಓಪನ್ ಆಗೈತಿ. ಟೋಟಲಿ 136 ಪೇಜಸ್ ಅದಾವು ಫಸ್ಟ್ ಪಾರ್ಟಲ್ಲಿ. ಈ ರೀತಿಯಾಗಿ ಈಸಿಯಾಗಿ ನಾವು ಬುಕ್ಸ್ಗಳನ್ನು ಓಪನ್ ಮಾಡ್ಕೋಬೋದು. ಮತ್ತು ಇದನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಟು ಯಾವಾಗ ಬೇಕೋ ಆವಾಗ, ಅಂದರೆ ನಮ್ಮ ಹತ್ರ ನೆಟ್ ಇರಲಾರ್ದಾಗೂ ಕೂಡ ಒಂದು ಸರ್ತಿ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಆಫ್ಲೈನಲ್ಲೂ ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಅದನ್ನು ಯಾವ ರೀತಿ ಅಂಥೇಳಿ ಈಗ ನೆಕ್ಸ್ಟ್ ತೋರಿಸ್ತೀನಿ ನಾನು. ಈ ರೀತಿ ಟೆಕ್ಸ್ಟ್ ಬುಕ್ ನಿಮ್ಗೆ ಇದೆ ಅಂತ ಕನ್ಫರ್ಮ್ ಆದಮೇಲೆ ಇದು 2026-27 ಅಕಾಡೆಮಿಕ್ ಇಯರ್ದು ಟೆಕ್ಸ್ಟ್ ಬುಕ್. ಇದನ್ನು 8th ಕ್ಲಾಸ್ ಮೇಲೆ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿದಾಗ ಪಾರ್ಟ್ 1 ಬುಕ್ ಪೂರ್ತಿಯಾಗಿ ಓಪನ್ ಆಗೈತಿ. ಈಗ ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನೀವು ಮೇಲ್ಗಡೆ 8th ಕನ್ನಡ ಅಂತ ಐತಲ್ಲ, ಶೇರ್ ಸೇವ್ ಇದ್ದಲ್ಲಿ ಅಲ್ಲಿ 3 ಡಾಟ್ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಸಬ್ ಲಿಸ್ಟ್ ಓಪನ್ ಆಗ್ತೈತಿ. ಅಲ್ಲಿ ಡೌನ್ಲೋಡ್ ಅಂದರೆ ಕೆಳಗಡೆಗೆ ಏರೋ ಮಾರ್ಕ್ ಇರುವಂಥದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಫೈಲ್ ಅಂತ ಹೇಳಿ ಫೈಲ ಡೌನ್ಲೋಡ್ ಆಗ್ತೈತಿ. 1 ಸೆಕೆಂಡ್ 2 ಸೆಕೆಂಡ್ನಲ್ಲೇ ಡೌನ್ಲೋಡ್ ಆಗಿಬಿಡ್ತೈತಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ PDF ರೂಪದಲ್ಲಿ ನಿಮಗೆ ಆ್ಯಪಲ್ಲಿ PDF ಆ್ಯಪಲ್ಲಿ ಅಥವಾ ನಿಮ್ಮ ಮೊಬೈಲ್ PDF ಇರ್ತದಲ್ಲ ಅದರೊಳಗೆ ಓಪನ್ ಮಾಡ್ಕೋಬೋದು. ಎನಿ ಟೈಮ್ ನೀವು ಅಲ್ಲಿ ಓಪನ್ ಮಾಡಿಕೊಂಡು ಆಫ್ಲೈನಲ್ಲೂ ಕೂಡ ನೋಡ್ತಾ ಇರ್ಬೋದು. ನೋಡಿರಿ ಡೌನ್ಲೋಡ್ಸ್ ಒಳಗೆ 8th ಕನ್ನಡ SS ಪಾರ್ಟ್ 1 2026-27 PDF ಅಂಥೇಳಿ ಬಂತು. ಇದನ್ನು ನೀವು PDF ಅಥವಾ ಮೈ ಫೈಲ್ಸ್ ಒಳಗೆ ಹೋಗಿ ಡೌನ್ಲೋಡ್ಸ್ ಒಳಗೆ ಹೋದ್ರೂ ಕೂಡ ಅಲ್ಲಿ ನೀವು ಓಪನ್ ಮಾಡಿಕೊಂಡು ಆಫ್ಲೈನಲ್ಲಿ ಅಭ್ಯಾಸ ಮಾಡ್ಬೋದು. ಈ ರೀತಿಯಾಗಿ ನೋಡ್ತಿರ್ಬೋದು ನೀವು 8th ಕ್ಲಾಸ್ನ ಫುಲ್ ಬುಕ್ಕನ್ನು ನಾನು ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಈಗ ಮತ್ತೊಮ್ಮೆ ಓಪನ್ ಮಾಡ್ಕೊಂಡಿನಿ. ಪೂರ್ತಿ ಎಲ್ಲ ಬುಕ್ಕ
ಪೂರ್ತಿಯಾಗಿ ನೀವು ಸ್ಟಡಿ ಮಾಡ್ಬೋದು. ಎಲ್ಲ ಕ್ಲಾಸ್ಗಳ ಬುಕ್ಕುಗಳು ಕೂಡ ಒಂದೇ, ನಿಮ್ಮ ಕೈಯಲ್ಲಿರುವಂತಹ ಮೊಬೈಲಲ್ಲೇ ಇಟ್ಕೊಂಡು ಎಲ್ಲ ಅಭ್ಯಾಸ ಮಾಡ್ಬೋದು. ಬಟ್ ಮೊಬೈಲಲ್ಲೇ ಅಭ್ಯಾಸ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆಗ್ತೈತಿ. ಅದಕ್ಕೋಸ್ಕರ ಬುಕ್ಸ್ಗಳು ಅವೈಲೇಬಲ್ ಇದ್ದರೆ ಅದನ್ನೇ ಓದ್ಕೊಳ್ರಿ. ಇಲ್ಲ ನಮ್ಗೆ ಸಿಗ್ತಿಲ್ಲ ಅಂತಂದಾಗ ಮಾತ್ರ ಈ ರೀತಿ ಆ್ಯಪಲ್ಲಿ ಓದ್ಕೊಳ್ಳೋದಕ್ಕೆ ಚಲೋ. ಮತ್ತು ಆದಷ್ಟು ಮೊಬೈಲ್ ಆ್ಯಪ್ ಅಂದರೆ ಮೊಬೈಲ್ ವಿತೌಟ್ ಸ್ಕ್ರೀನ್ ಓದೋದು ಬೆಸ್ಟ್ ನನ್ನ ಪ್ರಕಾರ. ನೀವು ಇದನ್ನು ಸ್ಕ್ರೀನ್ ಶೇರ್ ಅಥವಾ ಟ್ಯಾಬಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ನೋಡಿದರೆ ಇನ್ನೂ ಒಳ್ಳೆಯದು. ಭಾಳ ಸಣ್ಣದಾಗಿ ಕಾಣಿಸ್ತಾವಲ್ಲ ಅಕ್ಷರಗಳು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಕಂಡು ಅಂದ್ರೆ ಇಫೆಕ್ಟ್ ಜಾಸ್ತಿ ಆಗಲ್ಲ ಕಣ್ಣಿಗೆ ಅಂತ ನನ್ನ ಭಾವನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಯಾವ ರೀತಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.